ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 4ನೇ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಯಾವುದು LFU ಬಗ್ಗೆ ಡಿಸ್ಕಸ್ ಮಾಡೋಣ. LFU ಅಂದ್ರೆ ಏನು? ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್. ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್. ಸೊ ಈ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಅನ್ನ ಟಫ್ ಟೆಕ್ನಿಕ್ ಅಂತ ಹೇಳ್ತಾರೆ. ಟಫ್ ಟೆಕ್ನಿಕ್ ಏನಿಲ್ಲ, ಈಸಿಯಾಗಿ ಸಿಂಪ್ಲಿಫೈಡ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಸೇಮ್ ಪ್ರೊಸೀಜರ್ ಏನ್ ಮಾಡಬೇಕು? 3 ಬಿಟ್ಸ್ ಒಂದು ಫ್ರೇಮ್ ನ ಮಾಡಬೇಕು. 3 ಬಿಟ್ಸ್ ಇಸ್ ಈಕ್ವಲ್ ಟು 1 ಫ್ರೇಮ್. ಸೊ ನನ್ನ 3 ಬಿಟ್ಸ್ ಖಾಲಿ ಇದೆ. ಸೊ ಏನ್ ಮಾಡಬಹುದು? 1 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು. ನೆಕ್ಸ್ಟ್ 1 ಆಲ್ರೆಡಿ ಪ್ರೆಸೆಂಟ್ ಇದೆ ನನಗೆ ಹಿಂದಿನ ಸ್ಟೆಪ್ ಇಂದ. ಸೊ 0 ನ ನಾನು ಡೈರೆಕ್ಟ್ ಇನ್ಸರ್ಟ್ ಮಾಡಬಹುದು, ಯಾಕೆ ನನಗೆ 2 ಸ್ಪೇಸ್ ಖಾಲಿ ಇತ್ತು. ನೆಕ್ಸ್ಟ್ 7 1 0 ಆಲ್ರೆಡಿ ಪ್ರೆಸೆಂಟ್ ಇದೆ. 7 ನ ನಾನು ಡೈರೆಕ್ಟ್ ಇನ್ಸರ್ಟ್ ಮಾಡ್ತೀನಿ, ಯಾಕೆ ನನಗೆ 3 ಬಿಟ್ಸ್ ಒಂದು ಫ್ರೇಮ್ ಬೇಕು. ಈಗ 3 ಬಿಟ್ಸ್ ಒಂದು ಫ್ರೇಮ್ ಆಗಿದೆ. ಸೊ ನಾನೇನ್ ಮಾಡಬೇಕು ಅಂದ್ರೆ ಫ್ರೀಕ್ವೆನ್ಸಿ ಟೆಕ್ನಿಕ್ ಅಲ್ಲಿ ಫ್ರೀಕ್ವೆನ್ಸಿ ಕೌಂಟ್ ಗಳನ್ನ ಬರೀತಾ ಹೋಗಬೇಕು. ಫ್ರೀಕ್ವೆನ್ಸಿ ಕೌಂಟ್. ಈಗ ಫ್ರೀಕ್ವೆನ್ಸಿ ಕೌಂಟ್ ನ ಹೇಗೆ ಬರೆಯೋದು? ಸೊ ಇವಾಗ ನಾನು ಯಾವ ನಂಬರ್ಸ್ ನ ಯೂಸ್ ಮಾಡಿದ್ದೀನಿ? ಇಲ್ಲಿ 1 ಅನ್ನ ಯೂಸ್ ಮಾಡಿದ್ದೀನಿ, 0 ಅನ್ನ ಯೂಸ್ ಮಾಡಿದ್ದೀನಿ, ನೆಕ್ಸ್ಟ್ 7 ಅನ್ನ ಯೂಸ್ ಮಾಡಿದ್ದೀನಿ, 2 ಯೂಸ್ ಆಗಿದೆ, ನೆಕ್ಸ್ಟ್ 3 ಮತ್ತೆ 4. 3 ಮತ್ತೆ 4. ಸೊ ಇಷ್ಟು ನಂಬರ್ಸ್ ಯೂಸ್ ಆಗಿದೆ. ಯಾವ್ದಾದ್ರು 0 ಯೂಸ್ ಮಾಡಿದೀವಿ, 1 2 3 4 7 ಇಷ್ಟು ನಂಬರ್ಸ್ ಯೂಸ್ ಆಗಿದೆ. ಈಗ ಫಸ್ಟ್ ನಾನು ಯಾವ್ದನ್ನ ಆಡ್ ಮಾಡಿದ್ದು? 1. ಸೊ ಅದಕ್ಕೆ 1 ಅಂತ ಕೊಟ್ಟು ಇನ್ನು ಉಳಿದಿರೋದಕ್ಕೆಲ್ಲ ಫ್ರೀಕ್ವೆನ್ಸಿ ಕೌಂಟ್ 0. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಯ್ತು? 0 ನ ಇನ್ಸರ್ಟ್ ಮಾಡಿದೆ. ಸೊ 0 ನ ಇನ್ಸರ್ಟ್ ಮಾಡಿದ್ದಕ್ಕೆ ಅದರ ಫ್ರೀಕ್ವೆನ್ಸಿ ಕೌಂಟ್ ಒಂದು ಅಪ್ಡೇಟ್ ಆಯಿತು. ನೆಕ್ಸ್ಟ್ 1 ಆಲ್ರೆಡಿ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಇನ್ನು ಉಳಿದಿರೋದೆಲ್ಲ 0. ನೆಕ್ಸ್ಟ್ ಮೂರನೇ ಸ್ಟೆಪ್. ಸೊ ಮೂರನೇ ಸ್ಟೆಪ್ ಅಲ್ಲಿ 7 ನ ಇನ್ಸರ್ಟ್ ಮಾಡಿದೆ. ಸೊ 1 1 0 0 0 7 ನ 1 ಅಪ್ಡೇಟ್ ಮಾಡಿದ್ದೀನಿ. ಸೊ ಅದಕ್ಕೆ 1 ಅಪ್ಡೇಟ್ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್, 1 ನಾನು ರಿಪ್ಲೇಸ್ ಮಾಡಬೇಕಿತ್ತು. 1 ಆಲ್ರೆಡಿ ಪ್ರೆಸೆಂಟ್ ಇದೆ. ಸೊ ಇವಾಗ ನಾನೇನ್ ಮಾಡಬೇಕು? 1 ಆಲ್ರೆಡಿ ಪ್ರೆಸೆಂಟ್ ಇರೋದ್ರಿಂದ ಹಾಗೆ ಖಾಲಿ ಬಿಡಬಾರ್ದು. ಫ್ರೀಕ್ವೆನ್ಸಿ ಕೌಂಟ್ ಅಲ್ಲಿ ಅದನ್ನ ಇನ್ಕ್ರೀಸ್ ಮಾಡಬೇಕು. ಸೊ 1 ಯಾವುದು 1 ಅನ್ನ ನಾನು ರಿಪ್ಲೇಸ್ ಮಾಡಬೇಕಿತ್ತು. 1 ಆಲ್ರೆಡಿ ಪ್ರೆಸೆಂಟ್ ಇದೆ. ಸೊ ಇವಾಗ ಅದರ ಫ್ರೀಕ್ವೆನ್ಸಿ ಕೌಂಟ್ ಎಷ್ಟಾಯಿತು? 2 ಆಯಿತು. 1 ಆಲ್ರೆಡಿ ಪ್ರೆಸೆಂಟ್ ಇದೆ, ಇದನ್ನ ರಿಪ್ಲೇಸ್ ಮಾಡಬೇಕಿತ್ತು. ಎಷ್ಟಾಯಿತು? 2. ನೆಕ್ಸ್ಟ್ ಇನ್ನು ಉಳಿದಿರೋದೆಲ್ಲ ಸೇಮ್ 0 0 1. ಸೊ ನೆಕ್ಸ್ಟ್ 0 ನ ನಾನು ರಿಪ್ಲೇಸ್ ಮಾಡಬೇಕು. 0 ಆಲ್ರೆಡಿ ಪ್ರೆಸೆಂಟ್ ಇದೆ. ಇವಾಗ ಏನ್ ಮಾಡಬೇಕು? 0ದು ಕೌಂಟ್ ಕೂಡ ಇನ್ಕ್ರೀಸ್ ಮಾಡಬೇಕು. ಸೊ 0 ಕೌಂಟ್ 1 ಇನ್ಕ್ರೀಸ್ ಆದ್ರೆ 2 2. ಇನ್ನು ಉಳಿದಿರೋದೆಲ್ಲ 0. ಸೊ ಇನ್ನು ಉಳಿದಿರೋದೆಲ್ಲ ಸೇಮ್ ಬರೀಬೇಕು. ನೆಕ್ಸ್ಟ್ 2 ನ ಇನ್ಸರ್ಟ್ ಮಾಡಬೇಕು. ಸೊ 2 ಇಲ್ಲಿ ಪ್ರೆಸೆಂಟ್ ಇದೆಯಾ? 2 ಇಲ್ಲಿ ಪ್ರೆಸೆಂಟ್ ಇಲ್ಲ. ಈಗ ನಾನು 2 ನ ಎಲ್ಲಿ ರಿಪ್ಲೇಸ್ ಮಾಡಬೇಕು? 1 ಗೆ ರಿಪ್ಲೇಸ್ ಮಾಡಬೇಕಾ? 0 ಕ 7 ಕ? ಇವಾಗ 1 0 7 ಅನ್ನ ಇಲ್ಲಿ ನೋಡಿ ಎಲ್ಲಿದೆ? 1 ಸೊ 1 0 ಮತ್ತೆ 7. 1 0 7 ನಲ್ಲಿ ಲೀಸ್ಟ್ ಫ್ರೀಕ್ವೆನ್ಸಿ ಯಾವ್ದಿರೋದು? ಲೀಸ್ಟ್ ಫ್ರೀಕ್ವೆನ್ಸಿ ಕೌಂಟ್ ಯಾವ್ದಕ್ಕಿರೋದು? 7 ಗೆ 1 ಇದೆ ಲೀಸ್ಟ್ ಫ್ರೀಕ್ವೆನ್ಸಿ ಕೌಂಟ್. ಸೊ 7 ಇರುವಂತ ಜಾಗಕ್ಕೆ 2 ನ ರಿಪ್ಲೇಸ್ ಮಾಡಬೇಕು. 1 0 2. ಇಷ್ಟೇ ಸಿಂಪಲ್. ಈಗ ಏನ್ ಮಾಡಬೇಕು? ಇದ್ರದ್ದು ಇನ್ಸರ್ಟ್ ಮಾಡಿದ್ದೀನಿ ನಾನು, ಇನ್ನು ಇದ್ರದ್ದು ಫ್ರೀಕ್ವೆನ್ಸಿ ಕೌಂಟ್ ಬರ್ದಿಲ್ಲ. ಸೊ ಫ್ರೀಕ್ವೆನ್ಸಿ ಕೌಂಟ್ ಏನಾಗುತ್ತೆ? ಯಾವ್ದ್ರ ಜಾಗಕ್ಕೆ ರಿಪ್ಲೇಸ್ ಮಾಡಿದ್ದು? ನಾನು 7 ಜಾಗಕ್ಕೆ ರಿಪ್ಲೇಸ್ ಮಾಡಿದ್ದು. ಸೊ ಅದರ ಫ್ರೀಕ್ವೆನ್ಸಿ ಕೌಂಟ್ 0 ಆಗುತ್ತೆ. ಯಾವ್ದನ್ನ ಇನ್ಸರ್ಟ್ ಮಾಡಿದ್ದು? 2 ನ. ಸೊ 2 ನ ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಗುತ್ತೆ. ಇನ್ನ ಉಳಿದಿರೋದನ್ನ ಹಿಂದ್ಗಡೆ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನೇ ಕಾಪಿ ಮಾಡಿ. ನೆಕ್ಸ್ಟ್ 1 ನ ಇನ್ಸರ್ಟ್ ಮಾಡಬೇಕು. 1 ಆಲ್ರೆಡಿ ಪ್ರೆಸೆಂಟ್ ಇದೆ. ಸೊ ಪ್ರೆಸೆಂಟ್ ಇದೆ ಅಂದ್ರೆ ಏನ್ ಮಾಡಬೇಕು? ಫ್ರೀಕ್ವೆನ್ಸಿ ಕೌಂಟ್ ನ ಇನ್ಕ್ರೀಸ್ ಮಾಡಬೇಕು. ಸೊ 0 ಫ್ರೀಕ್ವೆನ್ಸಿ ಕೌಂಟ್ ಹಾಗೆ ಉಳಿಯುತ್ತೆ. 1 ನ ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಗುತ್ತೆ. ಎಷ್ಟು? 2 ಇತ್ತು, 1 ಜಾಸ್ತಿ ಅಂದ್ರೆ 3. ಇನ್ನು ಉಳಿದಿರೋದೆಲ್ಲ ಹಿಂದ್ಗಡೆ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನೇ ಬರೀಬೇಕು. ಈಗ 2. ಸೊ 2 ನ ರಿಪ್ಲೇಸ್ ಮಾಡಬೇಕು. 2 ಆಲ್ರೆಡಿ ಪ್ರೆಸೆಂಟ್ ಇದೆ. ಸೊ 2 ಪ್ರೆಸೆಂಟ್ ಇದೆ ಅಂದ್ರೆ ಏನ್ ಮಾಡಬೇಕು? ಫ್ರೀಕ್ವೆನ್ಸಿ ಕೌಂಟ್ ನ ಇನ್ಕ್ರೀಸ್ ಮಾಡಬೇಕು. ಉಳಿದಿರೋದೆಲ್ಲ ಸೇಮ್ ಇರುತ್ತೆ. 2 ನ ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಗುತ್ತೆ. ಸೊ 2. ಇನ್ನು ಉಳಿದಿರೋದೆಲ್ಲ ಸೇಮ್ ಹಿಂದ್ಗಡೆ ಸ್ಟೆಪ್ ಅಲ್ಲಿ ಏನಿತ್ತು ಅದೇ ಇರುತ್ತೆ. ನೆಕ್ಸ್ಟ್ 3 ನ ರಿಪ್ಲೇಸ್ ಮಾಡಬೇಕು. ಸೊ 3 ಪ್ರೆಸೆಂಟ್ ಇದೆಯಾ? ಇಲ್ಲಿ 3 ಪ್ರೆಸೆಂಟ್ ಇಲ್ಲ. ಇವಾಗ ಯಾವ್ದ್ರ ಜೊತೆ ರಿಪ್ಲೇಸ್ ಮಾಡಬೇಕು? 1 0 2 ನ ಈ ಫ್ರೀಕ್ವೆನ್ಸಿ ಕೌಂಟ್ ಅಲ್ಲಿ ನೋಡಬೇಕು. ಸೊ 0 ಇಲ್ಲಿದೆ, ಇಲ್ಲಿದೆ, 1 ಇಲ್ಲಿದೆ, ಮತ್ತೆ 2. ಸೊ 2 ಇಲ್ಲಿದೆ. ಈ ಮೂರರಲ್ಲಿ ಯಾವುದಕ್ಕೆ ಕಡಿಮೆ ಫ್ರೀಕ್ವೆನ್ಸಿ ಕೌಂಟ್ ಇರೋದು? ಇದರಲ್ಲೂ 2 ಇದೆ, ಇದರಲ್ಲೂ 2 ಇದೆ. ಸೊ ಇವಾಗ ನನಗೆ
ಟೈ ಆಯಿತು, ಯಾಕಂದ್ರೆ ಎರಡಕ್ಕೂ ಕೂಡ ಎರಡೆರಡು ಇದೆ. ಸೊ ಇವಾಗ ಏನ್ ಮಾಡಬೇಕು ಅಂದ್ರೆ ಯಾವ್ದಕ್ಕೆ ಟೈ ಆಗಿದ್ದು 1 ಮತ್ತೆ 0 ಮತ್ತೆ 2ಗೆ ಟೈ ಆಯಿತು, ಯಾಕಂದ್ರೆ ಎರಡಕ್ಕೂ ಕೂಡ ಸೇಮ್ ಕಡಿಮೆ ಇದೆ 0 ಮತ್ತೆ 2. ಸೊ 0 ಮತ್ತೆ 2 ನ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಬೇಕು. ಏನು ಯೂಸ್ ಮಾಡ್ತೀವಿ ಇವಾಗ? FIFO ನ ಯೂಸ್ ಮಾಡ್ತೀವಿ. ಫಸ್ಟ್ ಯಾವ್ದು ಬಂದಿದ್ದು? 0 ಫಸ್ಟ್ ಬಂತ, 2 ಫಸ್ಟ್ ಬಂತ? ಸೊ 2 ಇಲ್ಲಿದೆ, ಆದ್ರೆ 0 ಇಲ್ಲಿದೆ, ಅಂದ್ರೆ 0 ಮತ್ತೆ 2 ಅಲ್ಲಿ ಫಸ್ಟ್ ಬಂದಿರೋಂಥದ್ದು ಯಾವುದು? 0. ಸೊ 0 ಜಾಗದಲ್ಲಿ ನಾನು 3 ಅನ್ನ ರೀಪ್ಲೇಸ್ ಮಾಡಬೇಕು. 1 3 2. ಸೊ ರೀಪ್ಲೇಸ್ ಮಾಡಾದ್ಮೇಲೆ ಏನ್ ಮಾಡಬೇಕು? ಫ್ರೀಕ್ವೆನ್ಸಿ ಕೌಂಟ್ ನ ಇನ್ಕ್ರೀಸ್ ಮಾಡಬೇಕು. ಫ್ರೀಕ್ವೆನ್ಸಿ ಕೌಂಟ್ ಇನ್ಕ್ರೀಸ್. ಯಾವ್ದನ್ನ ನಾನು ರೀಪ್ಲೇಸ್ ಮಾಡಿದ್ದು? 0 ಜಾಗದಲ್ಲಿ ನಾನು ರೀಪ್ಲೇಸ್ ಮಾಡಿದ್ದು. ಇವಾಗ ಏನ್ ಮಾಡಬೇಕು? 2 ಇದ್ರೂ ಕೂಡ ಅದಕ್ಕೆ 0 ಅಂತ ಬರಬೇಕು. ರೀಪ್ಲೇಸ್ ಮಾಡಾದ್ಮೇಲೆ ಮುಗೀತು, ಅದ್ರ ಫ್ರೀಕ್ವೆನ್ಸಿ ಕೌಂಟ್ 0ನೇ. ಈಗ ಯಾವ್ದನ್ನ ರೀಪ್ಲೇಸ್ ಮಾಡಿದ್ದು? 3 ನ ರೀಪ್ಲೇಸ್ ಮಾಡಿದ್ದು. ಸೊ 3 ನ ಫ್ರೀಕ್ವೆನ್ಸಿ ಕೌಂಟ್ ಏನಾಗುತ್ತೆ? 1 ಜಾಸ್ತಿ ಆಗುತ್ತೆ. 0 ಇತ್ತು ಹಿಂದಿನ ಸ್ಟೆಪ್ ಅಲ್ಲಿ, 1 ಫ್ರೀಕ್ವೆನ್ಸಿ ಕೌಂಟ್ ಜಾಸ್ತಿ. ಇನ್ನು ಉಳಿದಿರೋದೆಲ್ಲ ಸೇಮ್ ಬರೀಬೇಕು. 3 2 0 0. ನೆಕ್ಸ್ಟ್ ಸ್ಟೆಪ್ 0 ನ ರೀಪ್ಲೇಸ್ ಮಾಡಬೇಕು. ಸೊ 0 ಇಲ್ಲಿ ಪ್ರೆಸೆಂಟ್ ಇಲ್ಲ. ಸೊ 0 ಇಲ್ಲಿ ಪ್ರೆಸೆಂಟ್ ಇಲ್ಲ ಅಂದ್ರೆ 1 3 ಮತ್ತೆ 2 ನಾವು ಫ್ರೀಕ್ವೆನ್ಸಿ ಕೌಂಟ್ ನ ನೋಡಬೇಕು. ಸೊ 1 3 ಮತ್ತೆ 2 ಈ ಮೂರರಲ್ಲಿ ಕಡಿಮೆ ಫ್ರೀಕ್ವೆನ್ಸಿ ಕೌಂಟ್ ಇರೋದು ಯಾವುದಕ್ಕೆ? 3ಗೆ. ಸೊ 3ಗೆ ಎಷ್ಟಿದೆ? 1 ಇದೆ ಫ್ರೀಕ್ವೆನ್ಸಿ ಕೌಂಟ್. ಇವಾಗ ಏನ್ ಮಾಡ್ಬೇಕು? ನಾನು 3 ಜಾಗದಲ್ಲಿ 0 ನ ರೀಪ್ಲೇಸ್ ಮಾಡಬೇಕು. ಫ್ರೀಕ್ವೆನ್ಸಿ ಕೌಂಟ್ ನ ಬರೀರಿ. ಯಾವುದು? ನಾನು ಯಾವ ಜಾಗದಲ್ಲಿ ರೀಪ್ಲೇಸ್ ಮಾಡಿದ್ದು? 3 ಇರೋ ಜಾಗಕ್ಕೆ ರೀಪ್ಲೇಸ್ ಮಾಡಿದ್ದು. ಸೊ 3 ಇರೋದಂತಂದ್ರು 0 ಆಗುತ್ತೆ, ಅದರ ಫ್ರೀಕ್ವೆನ್ಸಿ ಕೌಂಟ್ 0 ಆಗುತ್ತೆ. ನೆಕ್ಸ್ಟ್ ಯಾವ್ದನ್ನ ರೀಪ್ಲೇಸ್ ಮಾಡಿದ್ದು? 0 ನ ರೀಪ್ಲೇಸ್ ಮಾಡಿದ್ದು. ಸೊ ಅದರ ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ 3 2 0 0. ನೆಕ್ಸ್ಟ್ 3 ನ ರೀಪ್ಲೇಸ್ ಮಾಡಬೇಕು. ಸೊ 3 ಇಲ್ಲಿ ಪ್ರೆಸೆಂಟ್ ಇದೆಯಾ? 3 ಇಲ್ಲಿ ಪ್ರೆಸೆಂಟ್ ಇಲ್ಲ. ಇವಾಗ ಯಾವ್ದ್ರ ಜೊತೆ ರೀಪ್ಲೇಸ್ ಮಾಡಬೇಕು? ನಾನು 0 ಜೊತೆ ರೀಪ್ಲೇಸ್ ಮಾಡಬಹುದು, ಇಲ್ಲ 1 ಅಥವಾ 2. ಇವಾಗ ಕಡಿಮೆ ಫ್ರೀಕ್ವೆನ್ಸಿ ಕೌಂಟ್ ಇರೋದು ಯಾವುದಕ್ಕೆ? 0. 0 ಎಷ್ಟಿರೋದು? 1 ಫ್ರೀಕ್ವೆನ್ಸಿ ಕೌಂಟ್. ಸೊ ಏನ್ ಮಾಡ್ತೀನಿ? 0 ಜಾಗಕ್ಕೆ 3 ನ ರೀಪ್ಲೇಸ್ ಮಾಡ್ತೀನಿ. ಈಗ ಈ ಫ್ರೀಕ್ವೆನ್ಸಿ ಕೌಂಟ್ ಅಲ್ಲಿ ಯಾವ್ದಾದ್ರಿಂದ ಚೇಂಜ್ ಮಾಡಬೇಕು? ಯಾವ್ದನ್ನ ರೀಪ್ಲೇಸ್, ಯಾವ್ದಕ್ಕೆ ರೀಪ್ಲೇಸ್, ಅವು ಮಾತ್ರ ಚೇಂಜ್ ಮಾಡಬೇಕು. ಸೊ 0 ಪ್ಲೇಸಿಗೆ 3 ನ ಮಾಡಿದ್ದು. ಸೊ 0 ಪ್ಲೇಸ್ ಇದಕ್ಕೆ 0 ಫ್ರೀಕ್ವೆನ್ಸಿ ಕೌಂಟ್ ಏನಾಯ್ತು? 1 ಕಡಿಮೆ ಆಯ್ತು, ಫುಲ್ ಕಡಿಮೆ ಆಯ್ತು. ನೆಕ್ಸ್ಟ್ ಯಾವ್ದನ್ನ ರೀಪ್ಲೇಸ್ ಮಾಡಿದ್ದು? 3 ನ ರೀಪ್ಲೇಸ್ ಮಾಡಿದ್ದು. ಸೊ 3 ನ ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಗುತ್ತೆ. ಸೊ 3 ನ ಫ್ರೀಕ್ವೆನ್ಸಿ ಕೌಂಟ್ ಏನಾಯ್ತು? 1 ಜಾಸ್ತಿ ಆಯ್ತು. ಇನ್ನು ಉಳಿದಿರುವಂತದ್ದೆಲ್ಲ ಸೇಮ್ 3 2 0 0. ನೆಕ್ಸ್ಟ್ 2 ನ ರೀಪ್ಲೇಸ್ ಮಾಡಬೇಕು. 2 ಆಲ್ರೆಡಿ ಪ್ರೆಸೆಂಟ್ ಇದೆ, ಫ್ರೀಕ್ವೆನ್ಸಿ ಕೌಂಟ್ ನ ಇನ್ಕ್ರೀಸ್ ಮಾಡಿ. 0 3. ಸೊ 2 ಇಲ್ಲಿದೆ, ಎಸ್ 2 ಇಲ್ಲಿದೆ. ಸೊ 2 ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆದ್ರೆ ಏನಾಯ್ತು? 3 ಆಯ್ತು. ಇನ್ನು ಉಳಿದಿರುವಂತದ್ದು ಸೇಮ್. ಈಗ 4 ನ ಇನ್ಸರ್ಟ್ ಮಾಡಬೇಕು. ಸೊ 4 ಇಲ್ಲಿ ಪ್ರೆಸೆಂಟ್ ಇದೆಯಾ? ಸೊ 4 ಪ್ರೆಸೆಂಟ್ ಇಲ್ಲ. ಇವಾಗ ನಾನು ಯಾವ್ದಾವ್ದನ್ನು ರೀಪ್ಲೇಸ್ ಮಾಡಬಹುದು? 1 2 3. ಸೊ 1 2 3 ಈ ಮೂರರಲ್ಲಿ ಯಾವ್ದಾರ ರೀಪ್ಲೇಸ್ ಮಾಡಬೇಕು. ಸೊ ಈ ಮೂರರಲ್ಲಿ ಕಡಿಮೆ ಇರುವ ಫ್ರೀಕ್ವೆನ್ಸಿ ಕೌಂಟ್ ಯಾವುದು? 1 ಇದೆ ಫ್ರೀಕ್ವೆನ್ಸಿ ಕೌಂಟ್. ಯಾವುದಕ್ಕೆ? 3ಗೆ. ಸೊ ಏನ್ ಮಾಡ್ತೀನಿ? 3 ಇರೋ ಜಾಗಕ್ಕೆ 4 ನ ರೀಪ್ಲೇಸ್ ಮಾಡಬೇಕು. 1 4 2. ಸೊ ಯಾವ ಜಾಗಕ್ಕೆ ರೀಪ್ಲೇಸ್ ಮಾಡಿದ್ದು? 3 ಇರುವಂತ ಜಾಗಕ್ಕೆ ನಾನು ರೀಪ್ಲೇಸ್ ಮಾಡಿದ್ದು 3ದು. ಸೊ ಫ್ರೀಕ್ವೆನ್ಸಿ ಕೌಂಟ್ ಏನಾಗುತ್ತೆ? 3ದು 0 ಆಗುತ್ತೆ. 4 ನ ನಾನು ರೀಪ್ಲೇಸ್ ಮಾಡಿದ್ದು. ಸೊ ಅದಕ್ಕೆ 4 ನ ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಗುತ್ತೆ. ಇನ್ನು ಉಳಿದಿರುವಂತದ್ದು ಹಿಂದಿನ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನೇ ಬರೀಬೇಕು. ನೆಕ್ಸ್ಟ್ ನಾನು 0 ನ ಇನ್ಸರ್ಟ್ ಮಾಡಬೇಕು. ಸೊ 0 ಇಲ್ಲಿ ಪ್ರೆಸೆಂಟ್ ಇದೆಯಾ? 0 ಇಲ್ಲಿ ಪ್ರೆಸೆಂಟ್ ಇಲ್ಲ. ಇವಾಗ ಏನ್ ಮಾಡಬೇಕು? 1 4 2. ಯಾವುದು? 1 4 2. ಈ ಮೂರರಲ್ಲಿ ಯಾವುದಕ್ಕೆ ಕಡಿಮೆ ಫ್ರೀಕ್ವೆನ್ಸಿ ಕೌಂಟ್ ಇರೋದು? 4ಗೆ. ಎಷ್ಟಿದೆ? 1 ಇದೆ. ಸೊ ಏನ್ ಮಾಡಬೇಕು? 4 ಇರೋ ಜಾಗದಲ್ಲಿ 0 ನ ರೀಪ್ಲೇಸ್ ಮಾಡ್ತೀನಿ. 1 0 2. ಇವಾಗ ಫ್ರೀಕ್ವೆನ್ಸಿ ಕೌಂಟ್ ನ ಅಪ್ಡೇಟ್ ಮಾಡಿ. ಯಾವ್ದ್ರ ಜಾಗಕ್ಕೆ ನಾನು ರೀಪ್ಲೇಸ್ ಮಾಡಿದ್ದು? 4ಗೆ. ಸೊ ಅದರ ಫ್ರೀಕ್ವೆನ್ಸಿ ಕೌಂಟ್ ಏನಂತೆ? 0. ನೆಕ್ಸ್ಟ್ ಯಾವ್ದನ್ನ ರೀಪ್ಲೇಸ್ ಮಾಡಿದ್ದು? 0. ಸೊ ಅದರ ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಗುತ್ತೆ. ಇನ್ನು ಉಳಿದಿರುವಂತದ್ದು ಸೇಮ್ ಹಿಂದಿನ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನೇ ಬರೀಬೇಕು. ಸೊ ಹಿಂದಿನ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನೇ ಬರೀಬೇಕು. ಸಾರಿ. ಈಗ 3 ನ ರೀಪ್ಲೇಸ್ ಮಾಡಬೇಕು. ಸೊ 3 ಇಲ್ಲಿ ಪ್ರೆಸೆಂಟ್ ಇದೆಯಾ? 3 ಇಲ್ಲಿ ಪ್ರೆಸೆಂಟ್ ಇಲ್ಲ. ಸೊ ಇವಾಗ ಏನ್ ಮಾಡಬೇಕು? 0 1 2 ಈ ಮೂರರಲ್ಲಿ ಯಾವುದಕ್ಕೆ ಕಡಿಮೆ ಫ್ರೀಕ್ವೆನ್ಸಿ ಕೌಂಟ್ ಇರೋದು? 0ಕ್ಕೆ ಫ್ರೀಕ್ವೆನ್ಸಿ ಕೌಂಟ್ 1 ಇದೆ, ಅಂದ್ರೆ ಕಡಿಮೆ. ಸೊ ಏನ್ ಮಾಡಬೇಕು? 1 ಇರೋ ಜಾಗದಲ್ಲಿ 3 ನ ಬರೀಬೇಕು. ಸೊ 1 ಇರೋ ಜಾಗದಲ್ಲಿ 3 ಬರೆದ್ರೆ ಫ್ರೀಕ್ವೆನ್ಸಿ ಕೌಂಟ್ ಏನಾಗುತ್ತೆ? ಸೊ 1 ಇದ್ದಿದ್ದ ಜಾಗದಲ್ಲಿ ನಾನು ರೀಪ್ಲೇಸ್ ಮಾಡಿದ್ದು. ಸೊ ಇದರ ಫ್ರೀಕ್ವೆನ್ಸಿ ಕೌಂಟ್ ಏನಾಯ್ತು? 0 ಆಯ್ತು. ಯಾವ್ದನ್ನ ರೀಪ್ಲೇಸ್ ಮಾಡಿದ್ದು? 3. ಸೊ 3 ನ ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಗುತ್ತೆ.
ಸೊ ಇವಾಗ ಇನ್ನು ಉಳಿದಿರೋಂಥದ್ದನ್ನ ಹಿಂದ್ಗಡೆ ಸ್ಟೆಪ್ಪಲ್ಲಿ ಏನಿದೆ ಅದನ್ನೇ ಕಾಪಿ ಮಾಡಿ. ಇವಾಗ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇಷ್ಟು ಸಾಲ್ವ್ ಆದಮೇಲೆ ನಾವೇನು ಮಾಡಬೇಕು, ನಂಬರ್ ಆಫ್ ಪೇಜ್ ಫಾಲ್ಟ್ ಮತ್ತೆ ನಂಬರ್ ಆಫ್ ಪೇಜ್ ಹಿಟ್ಸ್ನ ಬರೀಬೇಕು. ಪೇಜ್ ಹಿಟ್ಸ್. ಸೊ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂದ್ರೆ ಏನು, ಯಾವ್ಯಾವುದಕ್ಕೆ ನಾವು ಫಿಲ್ ಮಾಡಿದೀವಿ ಅವೆಲ್ಲ. ಸೊ ಎಷ್ಟು 1 2 ಸೊ 1 2 3 4 5 6 7 8 9 10. ಸೊ ಪೇಜ್ ಫಾಲ್ಟ್ಸ್ ಎಷ್ಟು 10. ನೆಕ್ಸ್ಟ್ ಪೇಜ್ ಹಿಟ್ಸ್ ಅಂದ್ರೆ ಯಾವ್ಯಾವುದನ್ನ ಖಾಲಿ ಬಿಟ್ಟಿದೀವಿ ಅದು. ಸೊ 1 2 3 4 5. ಸೊ ಟೋಟಲ್ ಎಷ್ಟು, ನಂಬರ್ ಆಫ್ ಪೇಜ್ ಹಿಟ್ಸ್ 5 ಆಯಿತು. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.